ಖಾಸಗಿ ಕಾರ್ಯಕ್ರಮಕ್ಕೆ ಸರ್ಕಾರಿ ವಾಹನ ಬಳಸಿಕೊಂಡ್ರ ತಹಸೀಲ್ದಾರ್. ದಂಡಾಧಿಕಾರಿಗಳ ವಾಹನ ಚಾಲಕನಿಗೆ ಕೆಆರ್ಎಸ್ ಕಾರ್ಯಕರ್ತನ ಲೆಫ್ಟ್ ರೈಟ್. ಯಾಕಿಲ್ಲಿ ಮದುವೆ ಹೋಗಿದಾರಾ? ಈ ಮದುವೆಗ ತಹಸೀಲ್ದಾರ್ ಇದ್ದಾರಾ? ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಒಳಗಿದ್ದಾರಾ? ಮದುವೆ ಒಳಗಿದ್ದಾರಾ? ಬಂದಿದಾರ ಅಂತ ನಾನು ಇಟ್ಕೊಂಡಿದ್ದೀನಪ್ಪ. ಚಳ್ಳಕೆರೆ ತಾಲೂಕು ಆಡಳಿತ ಯಾವ ರೀತಿಯಾಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವರು ತಾಲೂಕಿನ ದಂಡಾಧಿಕಾರಿಗಳು ತನ್ನ ವಾಹನವನ್ನ ಯಾವ್ದಕ್ಕೆ ಬಳಸಬೇಕೆಂಬುದು ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳು. ಚಳ್ಳಕೆರೆ ತಹಶೀಲ್ದಾರ್ ತಮ್ಮ ಖಾಸಗಿ ಕಾರ್ಯಕ್ರಮಕ್ಕೆ ಸರ್ಕಾರಿ ವಾಹನ ಬಳಸಿದ್ದಾರೆಂಬ ಆರೋಪವನ್ನ ಕೆಆರ್ಎಸ್ ಕಾರ್ಯಕರ್ತ ಮಾಡಿದ್ದಾರೆ. ತಹಶೀಲ್ದಾರ್ ಸ್ವತಃ ದಂಡಾಧಿಕಾರಿಗಳಾಗಿದ್ದಾರೆ. ಹೀಗಿರಬೇಕಾದ್ರೆ ಜನರ ದುಡ್ಡನ್ನ ಪೋಲು ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಸರ್ಕಾರಿಯೇತರ ಕಾರ್ಯಕ್ರಮಕ್ಕೆ ವಾಹನಗಳನ್ನ ಬಳಸುತ್ತಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಯಾಕಿಲ್ಲಿ ಮದುವೆ ಹೋಗಿದಾರಾ? ಈ ಮದುವೆಗ ನೀವು ಡ್ರೈವರಾ? ಎಷ್ಟೊತ್ತಿಗೆ ಬಂದ್ರಿ? ಅದರ್ಥ ಆಯ್ತಾ? ತಹಶೀಲ್ದಾರ್ ರೆಹಮಾನ್ ಪಾಷಾ ಕಾರು ಮದುವೆ ಹಾಲ್ ಬಳಿ ನಿಂತ್ಕೊಂಡಿತ್ತು. ಇದನ್ನ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತ ಗಮನಿಸಿದ್ದಾರೆ. ತಹಶೀಲ್ದಾರರ ವಾಹನ ಚಾಲಕನಿಗೆ ಈ ಗಾಡಿ ಇಲ್ಲಿ ಏಕೆ ನಿಂತಿದೆ ಅಂತ ಕೇಳಿದ್ದಾರೆ. ಆತ ಮಾತ್ರ ಸಾರ್ ಅವರು ಮದುವೆಗೆ ಬಂದಿದ್ದಾರೆ ಅಂತ ಹೇಳಿದ್ದಾನೆ. ಅಲ್ಲದೆ ಈ ರೀತಿ ವಾಹನವನ್ನ ಖಾಸಗಿ ಕಾರ್ಯಕ್ರಮಕ್ಕೆ ಬಳಸಬಹುದಾ ಅಂತ ಕೇಳಿ ತಹಶೀಲ್ದಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಚಳ್ಳಕೆರೆ ತಾಲೂಕಿನ ತಾಲೂಕ್ ದಂಡಾಧಿಕಾರಿಗಳ ತಹಶೀಲ್ದಾರ್ ವಾಹನ ನೋಡಿ, ಇಲ್ಲಿ ಸಿಬ್ಬಂದಿ ಹೇಳಿದ್ರು ಇವತ್ತು ಮದುವೆಗೆ ತಹಶೀಲ್ದಾರ್ ಹೋಗಿದ್ದಾರಂತ. ನಮ್ಮ ಚಳ್ಳಕೆರೆ ತಾಲೂಕು ಆಡಳಿತ ಯಾವ ರೀತಿಯಾಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ. ಸರ್ಕಾರಿ ವಾಹನವನ್ನ ಯಾವ ರೀತಿಯಾಗಿ ದುರ್ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ದಿನನಿತ್ಯ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅದರಲ್ಲೂ ಚಳ್ಳಕೆರೆ ತಾಲೂಕು ತಹಶೀಲ್ದಾರು ಇವರು ಮ್ಯಾಜಿಸ್ಟ್ರೇಟ್ ಆಗಿರುವಂತಹ ತಾಲೂಕು ದಂಡಾಧಿಕಾರಿಗಳು. ಇವರು ಜನರಿಗೆ ನ್ಯಾಯವನ್ನು ಕೊಡುವಂತಹ ಕೋರ್ಟ್ಗಳನ್ನು ನಡೆಸುವಂತಹ ಅಧಿಕಾರಿಗಳಾಗಿರುವಂತವರು. ಇವರಿಗೂ ಸಹ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ತಹಶೀಲ್ದಾರ್ ಅವರು ಜನರ ಟ್ಯಾಕ್ಸ್ ಹಣವನ್ನ ದುರ್ಬಳಕೆ ಮಾಡ್ತಿದ್ದಾರೆ. ಸರ್ಕಾರಿ ವಾಹನವನ್ನ ಅದೇಕೆ ಇಲ್ಲಿಗೆ ತೆಗೆದುಕೊಂಡು ಬಂದ್ರು ಅಂತ ಕೇಳಿದ್ದಾಗ ಚಾಲಕ ಮಾತ್ರ ಉತ್ತರ ನೀಡದೆ ಮೌನಕ್ಕೆ ಜಾರಿದ್ದಾನೆ. ಈ ಘಟನೆಯನ್ನ ಕೆಆರ್ಎಸ್ ಕಾರ್ಯಕರ್ತ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ. ಸರ್ಕಾರಿ ವಾಹನವನ್ನ ಒಂದು ಖಾಸಗಿ ವಾಹನವನ್ನ ತನ್ನ ಮದುವೆಗೆ ಬಳಸ್ಕೊಳ್ಳಕ್ಕೆ ಎಷ್ಟು ಸರಿ? ತಹಶೀಲ್ದಾರ್ ಇದ್ದಾರಾ? ಎಲ್ಲಿದ್ದಾರೆ? ಅಲ್ಲಿದ್ದಾರೆ, ಒಳಗಿದ್ದಾರಾ? ಮದುವೆ ಒಳಗಿದ್ದಾರಾ? ಈಗ ಬಂದ್ರಲ್ಲ, ಒಳಗಡೆ ಬಂದ್ರಲ್ಲ, ಒಳಗಡೆ ಬಂದಿದಾರ ಅಂತ ನಾನು ಇಟ್ಕೊಂಡಿದ್ದೀನಪ್ಪ. ಇಟ್ಕೊಂಡಿದ್ದೀನಿ. ಇಟ್ಕೋಬಾರ್ದ ಫೋನು? ಯಾರಪ್ಪ? ನನ್ಗೆ ಇದೇ ಕೆಲ್ಸ ಅಲ್ಲಪ್ಪ. ನನಗೆ ಏನ್ ಸಮಾಚಾರ ನೋಡ್ರಪ್ಪ, ಮದುವೆ ಬಂದ್ಬಿಟ್ಟಾರೆ, ನಮ್ಮ ವಾಹನ ತಗೊಂಡ್ ಹೇಳ್ರಿ, ಏನ್ ವಿಚಾರ ಹೇಳ್ತೀರನ್ನ ನೋಡಿ. ಮದುವೆಗೆ ತಗೊಂಡ್ ಬಂದಿದಾರಂತೆ, ಇದು ಸರಿನಾ? ನಮ್ ದುಡ್ಡು, ನಮ್ ಪೆಟ್ರೋಲ್, ನಮ್ ಕಾಸು ಹಿಂಗೆಲ್ಲ ವ್ಯರ್ಥ ಮಾಡಿದ್ರೆ ಎಷ್ಟು ಸರಿ? ಅಂದಹಾಗೆ ಚಳ್ಳಕೆರೆ ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದ ಎದುರು ನಡೆದಿರುವ ಘಟನೆ ಇದು. ಸಾರ್ವಜನಿಕರಿಗೆ ಬುದ್ಧಿ ಹೇಳಬೇಕಾಗಿದ್ದ ಚಳ್ಳಕೆರೆ ತಹಶೀಲ್ದಾರ್ ರೆಹಮಾನ್ ಪಾಷಾ ಈ ರೀತಿ ಮಾಡೋದು ಸರಿನಾ ಎಂದು ಪ್ರತಿಯೊಬ್ಬರು ಮಾತನಾಡಿಕೊಳ್ಳುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ನೋಡಿ, ಡ್ರೈವರ್ಗೆ ಇಂಟಿಮೇಷನ್ ಬಂತ ಅನ್ಸುತ್ತೆ, ನಮ್ಮ ಚಾಲಕರಿಗೆ ಇಂಟಿಮೇಷನ್ ಬಂತ ಅನ್ಸುತ್ತೆ, ಕಾರ್ ತೆಗೆದುಕೊಂಡು ಬರ್ತಾ ಇದಾರೆ. ಆದ್ರೆ ನಾವು ಅವ್ರನ್ನ ಒಂದ್ ಸೌಜನ್ಯದಿಂದ ಕೇಳೋಣ, ಲಾಗ್ ಬುಕ್ ಕೊಡಿ, ನೋಡೋಣ ಎಲ್ಲಿಗೆ ತಗೊಂಡ್ ಬಂದಿದ್ರಿ, ಎಲ್ಲಿ ಹೋಗ್ತಾ ಇದ್ರ, ನಮ್ ಸರ್ಕಾರಿ ವಾಹನ ಮದುವೆಗೆಲ್ಲ ತಗೊಂಡ್ ಬರ್ಬೋದಾ? ಇವ್ರಿಗೆ ನಮ್ ಪೆಟ್ರೋಲು, ನಮ್ ಕಾಸು ಮದುವೆಗೆಲ್ಲ ಬಳಸ್ಬೋದಾ? ಬಳಸ್ಬೋದಾ ಬ್ರದರು? ನಮ್ ದುಡ್ಡು, ನಮ್ದು ಹಣ ಈ ರೀತಿ ಸರ್ಕಾರಿ ಏನು ವಾಹನವನ್ನ ಮದುವೆ ಸಂಭ್ರಮ ಬಳಸ್ಬೇಕಾ? ಇರೋವಂಥದ್ದು ಎಲ್ಲಿಗೆ? ಸರ್ಕಾರಿ ಕೆಲ್ಸಕ್ಕೆ ಇರುವಂತದ್ದಲ್ವಾ? ನೋಡಿ, ಪುಣ್ಯಾತ್ಮರು ನಮ್ ತಾಲೂಕ್ ದಂಡಾಧಿಕಾರಿಗಳು ಸರ್ಕಾರಿ ವಾಹನ ಮದುವೆಗೆ ಬಳಸ್ತಾರೆ ಅಂದ್ರೆ ನಮ್ ದುಡ್ಡು ಎಲ್ಲಿ ಹೋಗ್ಬೇಕಾಗಾರೆ? ಈ ರೀತಿ ಪೋಲ್ ಮಾಡಿದ್ರೆ ಇವ್ರೊಬ್ರು ತಾಲೂಕು ಮ್ಯಾಜಿಸ್ಟ್ರೇಟ್ ಈ ರೀತಿಯಾಗಿ ಇವ್ರು ನಡ್ಕೊಂಡ್ರೆ ಕೆಳ ಅಂತ ಅಧಿಕಾರಿಗಳು ಯಾವ ರೀತಿ ಇರ್ತಾರೆ? ಇವರು ಜನಸಾಮಾನ್ಯರಿಗೆ ನ್ಯಾಯವನ್ನು ಒದಗಿಸೋದು, ಒಂದು ರೈತರಿಗೆ ನ್ಯಾಯವನ್ನು ಕೊಡುವಂತಹ ಒಂದು ಮ್ಯಾಜಿಸ್ಟ್ರೇಟ್ ಅಲ್ವಾ? ಅಂತವ್ರು ಇವತ್ತು ಸರ್ಕಾರಿ ವಾಹನವನ್ನ ಒಂದು ಮದುವೆಗೆ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಅಧಿಕಾರಿ ತಗೊಂಡ್ಬಂದಿದಾರ? ಅಲ್ಲ, ಅಧಿಕಾರಿ ಬ್ರದರ್ ನೀವ್ ತಗೊಂಡ್ಬಂದಿದ್ರಾ? ಅಧಿಕಾರಿ ಬಂದಿದಾರ?
ನೀವು ತಗೊಂಬಂದಿದ್ರೆ ಲಾಗ್ ಬುಕ್ ಕೊಡಿ, ಲಾಗ್ ಬುಕ್ ಕೊಡಿ. ಇಲ್ಲ ಕೊಡಿ, ಲಾಗ್ ಬುಕ್ ಕೊಡಿ. ಇಲ್ಲ ಬನ್ನಿ ಒಂದ್ ನಿಮಿಷ ಇರಿ. ಹಲೋ, ಲಾಗ್ ಬುಕ್ ತೋರಿಸಿ. ನಾನೇನ್ ನೀವು ಏನ್ ಬೇಡ, ಇಲ್ಲ ನಿಲ್ಸಿ, ಬರ್ರಿ ತೋರಿಸಿ, ಲಾಗ್ ಬುಕ್ ತೋರಿಸಿ. ನೀವೇ ತಗೊಬಂದ್ರೆ ಲಾಗ್ ಬುಕ್. ಇಲ್ಲ ತೋರಿಸಿ, ಸೈಡ್ಗೆ ಆಯ್ತಾ ತೋರಿಸಿ. ತೋರ್ಸ್ಬೇಕು ನೀವು, ಲಾಗ್ ಬುಕ್ ತೋರ್ಸೋರ ನಂಬಿಡಲ್ಲ. ಹೊಡೀರಿ ಮೇಲೆ ಹೊಡಿತಾರ, ಹೊಡೀರಿ ಮೇಲೆ ಹೊಡೀರಿ. ನೀವೇ ತಂದಿದ್ರು ಸಹ ಲಾಗ್ ಬುಕ್ ತೋರಿಸಿ ಸರ್. ಲಾಗ್ ಬುಕ್ ತೋರಿಸಿ ಇವ್ರೆ. ಹಲೋ ನೋಡಿ, ಎಸ್ಕೇಪ್ ಆಗಂತಹ ಇವರು ಕಳ್ಳರ ರೀತಿಯಲ್ಲಿ ಕಾರ್ ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ರು. ಇವರು ಒಬ್ರು ದಂಡಾಧಿಕಾರಿಗಳು, ಇವರು ತಾಲೂಕಿನ ದಂಡಾಧಿಕಾರಿಗಳು. ತನ್ನ ವಾಹನವನ್ನ ಯಾವ್ದಕ್ಕೆ ಬಳಸಬೇಕೆಂಬುದು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂತ ಅಧಿಕಾರಿಗಳು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.